ಎಲ್ರಿಗೂ ನಮಸ್ಕಾರ. ಸೋನು ಕಿಚನ್ಗೆ ಸ್ವಾಗತ. ನೀವು ನನ್ನ ರೆಸಿಪಿನ ನೋಡೋಕ್ಕೆ ವೇಟ್ ಮಾಡ್ತಾ ಇದ್ರಿ ಅಂತ ನನಗೂ ಗೊತ್ತು ಫ್ರೆಂಡ್ಸ್. ಆದರೆ ನನಗೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹೀಗಾಗಿ ನನಗೆ ರೆಸಿಪಿನ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವಾಗ ನಾನು ಸಾಂಬಾರು ಪೌಡರ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ತುಂಬ ದಿನಗಳ ಮೇಲೆ. ಇವಾಗ ನೋಡಿ, ಸಾಂಬಾರು ಪೌಡರ್ ಮಾಡೋದು ಸುಲಭನೂ ಹೌದು, ಹಾಗೆ ಸಾಂಬಾರು ಪೌಡರ್ನ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಅದು ಆರೋಗ್ಯಕರವಾಗಿಯೂ ಇರುತ್ತೆ. ನಾನು ಮಾತ್ರ ಸಾಂಬಾರು ಪೌಡರ್ನ ಯಾವಾಗಲೂ ಹೊರಗಡೆಯಿಂದ ತರೋದು ಆ ಥರ ಇಲ್ಲ. ನಾನು ಮನೆಯಲ್ಲೇ ಮಾಡಿಕೊಂಡು ಸಾಂಬಾರು ಪೌಡರ್ ಮಾಡಿಕೊಂಡು ಸಾಂಬಾರು ಮಾಡೋದು. ಇದು ಸಾಂಬಾರಿಗೆ ಮತ್ತು ಇಲ್ಲ ನೀವು ಪಲ್ಯಗೂ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ಸಾಂಬಾರು ಮಾಡೋಕ್ಕೆ ಸಾಂಬಾರು ಪೌಡರ್ ಅಂತ ಹೇಳ್ತೀವಲ್ಲ, ಸಾಂಬಾರ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ನುಗ್ಗೆಕಾಯಿ ಸಾಂಬಾರು ಇಲ್ಲ ವೆಜಿಟೇಬಲ್ ಮಿಕ್ಸ್ ಸಾಂಬಾರು ಯಾವುದಾದ್ರೂ ಇದು ಯೂಸ್ ಮಾಡ್ಕೋಬೋದು. ಬಟ್ ಇದು ಈ ಹೊರಗಡೆಗಿಂತ ಮನೆಯಲ್ಲಿ ಮಾಡಿ ನೀವು ಒಂದ್ಸರಿ ನೋಡಿ ಸಾಂಬಾರು ಮಾಡಿ ಆ ರೆಸಿಪಿ ನೋಡಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ನೋಡಿ, ಇವಾಗ ನಾನು ಸಾಂಬಾರು ಪೌಡ್ರ್ ಮಾಡೋದಕ್ಕೆ ಇಲ್ಲಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಇದು ಕೊತ್ತಂಬರಿ ಕಾಳು ಒಂದು ಅರ್ಧ ಕಪ್ನಷ್ಟು, ಇಲ್ಲಿ ಒಣ ಕೊಬ್ಬರಿ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಪುಟಾಣಿ ಅಂದರೆ ಕಡಲೆಪಪ್ಪು, ಇಲ್ಲಿ ನಾನು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಇಲ್ಲಿ ತೊಗರಿಬೇಳೆ ಒಂದು ಅರ್ಧ ಕಪ್ಪು, ಕಡಲೆಬೇಳೆ ಅರ್ಧ ಕಪ್ಪು, ಮತ್ತು 1 ಸ್ಪೂನಷ್ಟು ಮೆಂತ್ಯಕಾಳು, ಇಲ್ಲಿ ಸಾಸಿವೆ ತೊಗೊಂಡಿದ್ದೀನಿ 1 ಸ್ಪೂನಷ್ಟು, ಜೀರಿಗೆ ಒಂದು 2-3 ಸ್ಪೂನಷ್ಟು ತೊಗೊಳ್ಳಿ, ಯಾಕಂದರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಹಿಂಗೆ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಅರಿಶಿನ ಪುಡಿ. ಇಷ್ಟಿದ್ರೆ ಸಾಂಬಾರು ಪೌಡರ್ನ ತುಂಬ ಸುಲಭವಾಗಿ ಮತ್ತು ತುಂಬಾ ರುಚಿಕರವಾದ ಸಾಂಬಾರು ಮಾಡಿಕೊಂಡು ತಿನ್ಬೋದು. ಬನ್ನಿ, ಹಾಗಿದ್ರೆ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊತಿದ್ದೀನಿ. ಇದು ಬಿಸಿ ಆಗಲಿ ಫ್ರೆಂಡ್ಸ್. ಇವಾಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇದು ಬಿಸಿ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ ಸ್ವಲ್ಪ, ಅದು ಯಾವಾಗಲೇ ಹೇಳಿದ್ನಲ್ಲ ಅದು ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು, ಮತ್ತು ಇದು ಒಣ ಕೊಬ್ಬರಿ. ಇದನ್ನು ನಾವು ಮೊದಲು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ನಿಮಗೆ ಸ್ಮೆಲ್ ಗೊತ್ತಾಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡ್ಬಿಟ್ಟು ಉಳಿದಿರೋದು ಮತ್ತೆ ನಾನು ತೋರಿಸಿದ್ದೀನಲ್ಲ ಐಟಮ್ಸ್ನ ಅದನ್ನು ಹಾಕೋಣ. ಇದು ಇಡ್ಲಿ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸಾಂಬಾರು ಮಾಡಿ ಇದನ್ನು ಹಾಕಿ ನೋಡಿ, ನೀವು ಒಂದ್ಸರಿ ಮಾಡಿ ಮನೆಯಲ್ಲಿ ಮಾಡಿಟ್ರಿ ಅಂದರೆ ನೀವು ಹೊರಗಡೆದ್ದು ತರೋದೇ ಬೇಡಪ್ಪ ನಾವೇ ಮಾಡ್ಕೊಂಬಿಡೋಣ ಅನ್ನೋಗೆ ಅಷ್ಟೊಂದು ಸ್ಮೆಲ್ಲು ಚೆನ್ನಾಗಿರುತ್ತೆ. ಟೇಸ್ಟು ಇದನ್ನು ಹಾಕಿದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಸ್ವಲ್ಪ ಸ್ಮೆಲ್ ಬರುತ್ತೆ, ಆವಾಗ ನೀವು ಇದನ್ನು ತೆಗಿಬೇಕಾಗುತ್ತೆ. ಕರಿಬೇವು ಕ್ರಿಸ್ಪಿ ಆಗಬೇಕು ಅಂದರೆ ಅದು ಆಗಿದೆ ಅಂತ, ಇಲ್ಲಾಂದರೆ ಇದು ಕರಿಬೇವಿನ ಸೊಪ್ಪನ್ನ ನಾವು ಸ್ವಲ್ಪನೇ ಹಾಗೆ ಫ್ರೈ ಮಾಡಿಕೊಂಡು ಹಾಕಿಬಿಟ್ರೆ ಇದು ತುಂಬ ದಿನ ಬಾಳಿಕೆ ಬರಲ್ಲ. ಅದಕ್ಕೇ ಸ್ವಲ್ಪ ಡ್ರೈ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ಥರ ಆಗಿದೆಯಲ್ಲ, ಇದಕ್ಕೆ ನಾನು ಕಡಲೆಪಪ್ಪು ಹಾಕ್ಕೊತಾ ಇದ್ದೀನಿ, ಅಂದರೆ ಪುಟಾಣಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ನಿಮಗೆ ಮತ್ತೆ ಯಾವ ರೆಸಿಪಿ ಬರಲ್ಲ, ಇಲ್ಲ ನನಗೆ ಗೊತ್ತಿಲ್ಲ, ಇದು ನಾನು ಮಾಡಬೇಕು, ನನಗೆ ತುಂಬ ಇಷ್ಟ ತಿನ್ನಬೇಕು, ಹೇಗೆ ಮಾಡೋದು ಅಪ್ಪ ಅಂತ ನೀವು ಏನಾದರೂ ಅಂದ್ಕೊಂಡಿದ್ರೆ ಆ ರೆಸಿಪಿನ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ, ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಇಷ್ಟ ಆದರೆ ಸಾಕು. ನೋಡಿ, ಇದು ಕ್ರಿಸ್ಪಿ ಥರ ಆಗಿದೆಯಲ್ಲ, ಸ್ವಲ್ಪ ಈ ಥರ ಆದರೆ ಸಾಕು. ನೋಡಿ, ಈ ಥರ ಆಗಬೇಕಿದು. ನೋಡಿ, ಇವಾಗ ಆಗಿದೆ ಇದು. ನಾನು ಒಂದು ಪ್ಲೇಟಲ್ಲಿ ತಗೊತಾ ಇದ್ದೀನಿ ಇದನ್ನು. ನೋಡಿ, ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ತೊಗರಿಬೇಳೆ ತೊಗೊಂಡಿದ್ನಲ್ಲ, ಈ ತೊಗರಿಬೇಳೆಯಲ್ಲಿ ಹಾಕ್ತಾಯಿದ್ದೀನಿ, ಮತ್ತು ಕಡಲೆಬೇಳೆ, ಮತ್ತು ಒಣ ಮೆಣಸಿನ್ಕಾಯಿ, ಇದನ್ನು ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಡಲೆಬೇಳೆ ಮತ್ತು ತೊಗರಿಬೇಳೆ ಹಾಕೋದ್ರಿಂದ ಥಿಕ್ನೆಸ್ಸು ಚೆನ್ನಾಗಿರುತ್ತೆ, ಆಮೇಲೆ
ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು. ಇದು ಹೈ ಫ್ಲೇಮಲ್ಲಿ ಇಟ್ಟೇನು ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ, ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಯಾಕಂದರೆ ಅದು ಜಾಸ್ತಿ ಇದನ್ನ ಇಟ್ಕೊಂಡು ನಾವು ಮಾಡಿಬಿಟ್ವಿ ಅಂದರೆ ಒಳಗಡೆ ಎಲ್ಲ ಹಸಿಯಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಗಾಜಿನ ಡಬ್ಬ ಅಲ್ಲಿ ಮಾಡಿಬಿಟ್ಟು ಗಾಜಿನ ಡಬ್ಬ ಅಲ್ಲಿ ನೀವು 1 ಇಯರ್ವರೆಗೂ ಇಟ್ಟರು ಇದು ಏನೂ ಆಗಲ್ಲ. 1 ವರ್ಷವರೆಗೂ ಇಡ್ಬೋದು. ಆದರೆ ಏನು ಸ್ವಲ್ಪನೂ ನೀರು ಸಿಡಿಬಾರ್ದು. ಆಮೇಲೆ ಇದು ಹುರಿತಿರ್ಬೇಕಾದ್ರೆ ನೀರಿನ ಅಂಶ ಅದಕ್ಕೆ ಸ್ವಲ್ಪನೂ ತಾಗಬಾರ್ದು, ಅಂದರೆ ಮಾತ್ರ ಅದು ಬಾಳಿಕೆ ಬರುತ್ತೆ. ಇವಾಗ ನೋಡಿ ಕೆಂಪು ಬಣ್ಣಕ್ಕೆ ಬಂದಿದೆಯಲ್ಲ, ಇದೇ ಥರ ಬಂದರೆ ಸಾಕು. ಅಂದರೆ ಸ್ವಲ್ಪ ನಿಮಗೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ತುಂಬ ಏನು ಜಾಸ್ತಿ ಹುರಿಬೇಡಿ, ಸಾಕು ಇಷ್ಟ ಆದರೆ. ಇವಾಗ ಇದನ್ನೇ ನಾನು ಒಂದು ಪ್ಲೇಟಲ್ಲಿ ತೊಗೊತಾ ಇದ್ದೀನಿ. ಅದೇ ಆವಾಗಲೇ ಹಾಕಿದ್ದೀರ ಅದೇ ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ ಇವಾಗ ಜೀರಿಗೆ, ಆಮೇಲೆ ಸಾಸಿವೆ, ಮೆಂತ್ಯ ಕಾಳು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಮೆಣಸಿನ್ಕಾಯಿ ಇತ್ತಲ್ಲ, ನಾನು ಇನ್ನೊಂದು ಸ್ವಲ್ಪ ಹುರ್ಕೊತೀನಿ. ಯಾಕಂದರೆ ಅದು ಬೇರೆನೇ ಹುರಿಬೇಕಾಗತ್ತೆ. ಯಾಕೊಂದು ಸ್ವಲ್ಪ ಮೆತ್ತಗಾಗಿದೆ, ಅದಕ್ಕೆ ನಾನು ಮತ್ತೊಂದು ಸರಿ ಇದನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಯಾವಾಗಲೂ ಕ್ರಿಸ್ಪಿ ಆಗಬೇಕು. ಅದು ಕ್ರಿಸ್ಪಿ ಆದರೆ ಮಾತ್ರ ಇದು ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ತುಂಬ ದಿವಸ ಬಾಳಿಕೆ ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಕ್ರಿಸ್ಪಿಯಾಗಿಯೇ ಅದನ್ನು ಹುರಿಬೇಕಾಗುತ್ತೆ. ನೋಡಿ ಇವಾಗ ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿ ಬೇಕು ನನಗೆ ಅಂತ ಹೇಳಿದರೆ ನೀವು ಜಾಸ್ತಿನ ಮಾಡಿಕೊಂಡು ಒಂದು ಡಬ್ಬ ಅಲ್ಲಿ ಇಟ್ಕೋಬೋದು. ಬಟ್ ಪ್ಲಾಸ್ಟಿಕ್ ಡಬ್ಬ ಅಲ್ಲಿ ಮಾತ್ರ ಇಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ನೀವು ಗಾಜಿನ ಡಬ್ಬ ಅಲ್ಲೇ ಇಡಬೇಕಾಗುತ್ತೆ. ಅಂದರೆ ಗಾಳಿ ಎಲ್ಲ ಹೋಗಬಾರ್ದು, ಸ್ವಲ್ಪ ಟೈಟಾಗಿ ಮುಚ್ಚಬೇಕಾಗುತ್ತೆ ಅದನ್ನೆಲ್ಲ. ನೋಡಿ ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಚಟಪಟ ಅಂತ ಬರ್ತಾ ಇದೆಯಲ್ಲ, ಆ ಥರ ಆದಾಗ ನೀವು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡ್ಬೇಕಾಗುತ್ತೆ. ನೋಡಿ ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗೇನು ಇದನ್ನು ಹುರ್ಕೊಂಡಿದ್ದೆಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ಟು ನಾನು ತಣ್ಣಗಾಗೋವರೆಗೂ ಬಿಡ್ತಾ ಇದ್ದೀನಿ. ನೋಡಿ ಇವಾಗ ಇದಿಷ್ಟನ್ನು ಸೇರಿಸ್ಬಿಟ್ಟು ನಾನು ತಣ್ಣಗಾಗೋವರೆಗೂ ಬಿಡ್ತಾ ಇದ್ದೀನಿ. ಇವಾಗ ಅರಿಶಿನ ತೊಗೊಂಡಿದ್ನಲ್ಲ, ಹಿಂಗು ಮತ್ತು ಅರಿಶಿನ ಇದನ್ನ ಕೊನೆಗೆ ಸ್ವಲ್ಪ ಹಾಕ್ಬಿಡಿ ಹಾಗೇನೆ. ಅದೇನು ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಿ ಒಂದು 10 ರಿಂದ 15 ನಿಮಿಷ. ನೋಡಿ ಫ್ರೆಂಡ್ಸ್, ಇವಾಗ ಇದು ಆರಿದೆ. ನಾನು ಒಂದು ಮಿಕ್ಸಿ ಜಾರಲ್ಲಿ ಇದನ್ನು ಹಾಕ್ಕೊತಾ ಇದ್ದೀನಿ. ಬನ್ನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದು ಹಿಂಗಾಗಿದೆ. ಇದಕ್ಕೆ ನಾನು ಸ್ವಲ್ಪ 1 ಸ್ಪೂನಷ್ಟು ಇಲ್ಲ 2 ಸ್ಪೂನಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದೀವಲ್ಲ, ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು. ನೋಡಿ ಇವಾಗ ಸಾಂಬಾರು ಪೌಡ್ರ್ ರೆಡಿ ಇದೆ. ನೋಡಿ ಇವಾಗ ಒಂದು ಬೌಲಲ್ಲಿ ಸಾಂಬಾರು ಪೌಡರ್ ತೆಗಿತಾ ಇದ್ದೀನಿ ನಾನು. ಇದು ನೋಡಿ ಸಾಂಬಾರು ಪೌಡರ್ ರೆಡಿ. ನಾನು ಮಾಡಿರೋ ಸಾಂಬಾರು ಪೌಡ್ರು ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಕೂಡ ಸಾಂಬಾರು ಪೌಡರ್ ಹೇಗೆ ಮಾಡೋದು ಅಂತ ಅವ್ರಿಗೂ ಒಂದು ಸ್ವಲ್ಪ ಕನ್ಫ್ಯೂಸ್ನಲ್ಲಿ ಇರ್ತಾರಲ್ಲ, ಅವ್ರಿಗೂ ಕೂಡ ಗೊತ್ತಾಗುತ್ತೆ. ನೋಡಿ ಇವಾಗ ನಾನು ಮಾಡಿರೋ ಸಾಂಬಾರು ಪೌಡರು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.